ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ABDM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅವರು ಕೂಡ ಸ್ವಾಗತ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ನಾವು ಪರಿಚಯ ಮಾಡ್ತಿರೋದು ಈ ಚಿತ್ರದುರ್ಗ ಅಂದರೆ ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ ಒಂದು ಕಿರು ಮೃಗಾಲಯ ಇದೆ, ಆಡುಮಲ್ಲೇಶ್ವರ ಮೃಗಾಲಯ ಅಂತೇಳಿ. ಇದನ್ನು ಇವತ್ತು ಪರಿಚಯ ಮಾಡ್ಕೊಡೋಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇವತ್ತಿನ ಟಾಪಿಕ್ ಬಂದು ನಿಮಗೆ ಹೇಳ್ದಂಗೆ ಆಡುಮಲ್ಲೇಶ್ವರ ಟ್ರಿಪ್ ಬಂದಿದ್ದೆ, ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ. ಇಲ್ಲೇ ಆಡುಮಲ್ಲೇಶ್ವರ ನಿಯರು ಜೋಗಿಮಟ್ಟಿ ಒಂದು ಬರುತ್ತೆ, ಅದನ್ನು ಕೂಡ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಅದು ನೆಕ್ಸ್ಟ್ ವೀಡಿಯೋ ಅಂದರೆ ನಿಮಗೆ ಆಡುಮಲ್ಲೇಶ್ವರ ಮುಗಿಸ್ಕೊಂಡು ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ, ಮಧ್ಯಾಹ್ನ ಆಗುತ್ತೆ. ಹಾಗಾಗಿ ಅದು ಜೋಗಿಮಟ್ಟಿ ಬಂದುಬಿಟ್ಟು ಬೆಳಗ್ಗೆ ಒಂದು 6 ರಿಂದ 7 ಗಂಟೆ ಸಮಯದಲ್ಲಿ ಮಾಡಿದರೆ ವ್ಯೂ ತುಂಬ ಚೆನ್ನಾಗಿರುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಅದು 6 ರಿಂದ 7 ಗಂಟೆ ಸಮಯದಲ್ಲೇ ವಿಡಿಯೋ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಬಂದಿರೋದು ಆಡುಮಲ್ಲೇಶ್ವರ, ಒಂದು ಸ್ವಲ್ಪ ಚಿಕ್ಕದಾಗಿ ವೀಡಿಯೋನ ಶೂಟ್ ಮಾಡೋಣ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ವೀಕ್ಷಕರೇ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಇನ್ನು ಹೋಗೋಣ. ಆಡುಮಲ್ಲೇಶ್ವರ ಕಾಣಿಸ್ತಿದೆಯಾ ಬೋರ್ಡು, ವೇ ಟು ಝೂ, ಮೃಗಾಲಯಕ್ಕೆ ದಾರಿ, ಆಡುಮಲ್ಲೇಶ್ವರ ಕಿರು ಮೃಗಾಲಯ ಚಿತ್ರದುರ್ಗ. ಬೆಂಗಳೂರು ಹಿರಿಯೂರು ಕಡೆಯಿಂದ ಎಂಟ್ರಿ ಆಗುತ್ತಿರುವ ನಮ್ಮ ಚಿತ್ರದುರ್ಗ ನೋಡೋಕ್ಕೆ ಈ ಥರ ಕಾಣುತ್ತೆ ವೀಕ್ಷಕರೇ. ಆ ಕಡೆಯಿಂದ ಬಂದರೆ ದಾವಣಗೆರೆ ಸೈಡಿಂದ ಇನ್ನೂ ಬೇರೆ ಥರ ಕಾಣುತ್ತೆ. ಇದು ನಮ್ಮ ಹಿರಿಯೂರು ಕಡೆಯಿಂದ ಹೋಗುವಂಥ ಒಂದು ಜಾಗ ವೀಕ್ಷಕರೇ. ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಆಂಜನೇಯ ಟೆಂಪಲ್ ಸಿಗುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೇಕಾದ್ರೆ ಕೈ ಮುಕ್ಕೊಂಡು ಮುಂದೆ ಹೋಗ್ಬೋದು ವೀಕ್ಷಕರೇ. ನೆಕ್ಸ್ಟು NS4 ಹೈವೇಯಿಂದ ನಮ್ಮ ಚಿತ್ರದುರ್ಗ ಸಿಟಿಗೆ ಎಂಟ್ರಿ ಆಗುವಂಥ ಒಂದು ಸಮಯ ಬಂದಿದೆ ವೀಕ್ಷಕರೇ. ಗೊತ್ತಿಲ್ಲದವ್ರಿಗೆ ಒಂದು ಸಲ ಕ್ಲೀನಾಗಿ ನೋಡ್ಕೊಳ್ಳಿ. ಸರ್ವಿಸ್ ರೋಡಿಗೆ ಎಂಟ್ರಿ ಆಗಿಬಿಟ್ಟು ಆಮೇಲೆ ಮುಂದೆ ಬರ್ತಾ ಇದ್ದರೆ ಹಾಗೆ ಇದು ವೀಕ್ಷಕರೇ ನೋಡಿ, ಅಲ್ಲಿ ಕಾಣಿಸ್ತಿರೋದು ಮದಕರಿ ಸ್ಟ್ಯಾಚು. ಈ ಮದಕರಿ ಸರ್ಕಲಿಗೆ ಬರ್ಬೇಕು. ನೀವು ಯಾವ ಕಡೆಯಿಂದ ಬಂದ್ರೂ ಈ ಮದಕರಿ ಸರ್ಕಲಿಗೆ ಬರ್ಬೇಕು. ಈ ಮದಕರಿ ಸರ್ಕಲಿಗೆ ಬಂದಮೇಲೆ ನೋಡ್ತಿರ್ಬೋದು ನಾವು, ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ, ಹೋಟೆಲ್ ಮಯೂರದುರ್ಗ, ಕೋಟೆಗೆ ದಾರಿ. ಈ ಕಡೆಯಿಂದ ಹೋದರೆ ಕೋಟೆಗೂ ಸಿಗುತ್ತೆ ವೀಕ್ಷಕರೇ, ಕೋಟೆಗೂ ದಾರಿ ಇದೆ. ಮತ್ತು ಅಲ್ಲಿ ಬೋರ್ಡ್ ಸಹ ನೋಡ್ಬೋದು ನೀವು, ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ಜೋಗಿಮಟ್ಟಿ 8.20 ಅಂತಿದೆ. ಲೆಫ್ಟ್ ಸೈಡ್ ಕಾಣಿಸ್ತಿದೆಯಾ, ಕಲ್ಲಿನಕೋಟೆ 1.50. ಈ ಕಡೆ ಲೆಫ್ಟಿಗೆ ಬಂದರೆ ಜೋಗಿಮಟ್ಟಿ ಮತ್ತು ಚಿತ್ರದುರ್ಗ ಕೋಟೆಗೆ 2 ಕಡೆಗೂ ಹೋಗ್ಬೋದು. ನೀವು ದಾವಣಗೆರೆ ರೂಟಿಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗ್ಬೇಕು ವೀಕ್ಷಕರೇ. ನೋಡಿ, ದಾವಣಗೆರೆ ರೂಟಿಂದ ಬಂದರೆ ಆ ಕಡೆಯಿಂದ ಬರುತ್ತೆ, ಮೇಲಿಂದ ಸೀದಾ ಈ ಮದಕರಿ ಸರ್ಕಲ್ ಸ್ಟ್ಯಾಚು ಹತ್ರ ಬರುತ್ತೆ. ಇದು ಸರ್ಕಲ್ಲು, ಮದಕರಿ ಸರ್ಕಲ್ ಅಂತ. ಇಲ್ಲಿಂದ ಬಂದು ನಾವು ಇಲ್ಲಿ ಲೆಫ್ಟ್ ಹೋಗ್ಬೇಕು ವೀಕ್ಷಕರೇ. ನೀವು ದಾವಣಗೆರೆ ರೂಟಿಂದ ಬಂದರೆ ರೈಟ್ ಹೋಗ್ಬೇಕು. ನಾವು ಈ ಕಡೆ ಚಳ್ಳಕೆರೆ ಬೈಪಾಸ್ ಹಿರಿಯೂರು ಕಡೆಯಿಂದ ಬಂದರೆ ಲೆಫ್ಟ್ ಹೋಗ್ಬೇಕು ವೀಕ್ಷಕರೇ. ಲೆಫ್ಟ್ ಬಂದುಬಿಟ್ರೆ ಸೀದಾ ಜೋಗಿಮಟ್ಟಿ ರೋಡ್ ಸಿಗುತ್ತೆ ವೀಕ್ಷಕರೇ. ನೋಡ್ತಾ ಇರ್ಬೋದು ನೀವು, ಅದು ಟರ್ನ್ ಆಗಿ ಸ್ವಲ್ಪ ಮುಂದೆ ಬಂದರೆ ಪಕ್ಕದಲ್ಲೇ ಇನ್ನೂ ಒಂದು ಸರ್ಕಲ್ ಸಿಗುತ್ತೆ ವೀಕ್ಷಕರೇ. ಈ ಸರ್ಕಲಿಂದ ಮೇಲಕ್ಕೆ ಹೋದರೆ ಅದು ಚಿತ್ರದುರ್ಗ ಫೋರ್ಟ್ ಸಿಟಿ, ಅದಕ್ಕೆ ಆ ರೋಡಿಗೆ ಹೋಗುತ್ತೆ. ಅಲ್ಲಿಂದ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಗುತ್ತೆ ವೀಕ್ಷಕರೇ. ಆ ಕಡೆ ಹೋಗಬೇಡಿ, ನಾವು ಸ್ಟ್ರೈಟ್ ಹೋಗ್ಬೇಕು, ಓಕೆನಾ. ಈಗ ಸ್ಟ್ರೈಟ್ ಹೋಗಿ ಮುಂದೆ ವಿಡಿಯೋ ಮಾಡಿ ವೀಕ್ಷಕರೇ. ನಾವು ಆಲ್ಮೋಸ್ಟ್ ಸಿಟಿ ಬಿಟ್ಟು ಹೊರಗಡೆ ಬರ್ತಾಯಿದ್ದೀವಿ. ಈಗ ಎಂಟ್ರಿ ಆಗ್ತಿರೋದು ನಮ್ಮ ಜೋಗಿಮಟ್ಟಿ ರೋಡಲ್ಲಿ, ಹಾಗೆ ಆಡುಮಲ್ಲೇಶ್ವರನ ವಿಸಿಟ್ ಮಾಡೋ ರೋಡಲ್ಲಿ. ಎರಡೂ ಒಂದೇ ರೂಟಲ್ಲಿ ಸಿಗುತ್ತೆ ವೀಕ್ಷಕರೇ. ಈಗ ನೋಡ್ತಾ ಇರೋದು ನೀವು ನಮ್ಮ ಸಿಟಿಯಿಂದ ಮುಕ್ತಾಯಗೊಂಡು ಹೋಗ್ತಾ ಇರುವ ಒಂದು ಆಡುಮಲ್ಲೇಶ್ವರ ರೋಡಲ್ಲಿ. ಹೀಗೆ ಮುಂದೆ ಹೋಗೋಣ ವೀಕ್ಷಕರೇ. ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿದರೆ ತುಂಬ ಲೆಂತ್ ಆಗುತ್ತೆ, ಅಲ್ಲಿ ಮಾಡ್ತೀನಿ. ಲೈಟಾಗಿ ಅಪ್ ಬರುತ್ತೆ ವೀಕ್ಷಕರೇ. ಇದು ಗುಡ್ಡ ಸ್ವಲ್ಪ ಹತ್ತಿ ಮೇಲೆ ಹೋಗ್ಬೇಕು. ಟರ್ನಿಂಗ್ಸು ಬರ್ತವೆ, ಆಲ್ಮೋಸ್ಟ್ ಕೇರ್ಫುಲ್ಲಾಗಿ ಓಡಾಡಿ, ಗಾಡಿನೂ ಓಡಾಡ್ತಿರ್ತವೆ, ತುಂಬ ಕ್ರಾಸ್ಗಳು ಬರ್ತವೆ. ಸ್ವಲ್ಪ ಹತ್ಕೊಂಡು ಮುಂದೆ ಹೋಗೋಣ. ಸೀದಾ ಒಂದೇ ರೋಡು ವೀಕ್ಷಕರೇ. ನೀವು ಹಾಸ್ಪಿಟ್ಲ್ ಸರ್ಕಲ್ ಬಿಟ್ಟರೆ ಎಲ್ಲಿ ಟರ್ನ್ ಆಗೋ ಅವಶ್ಯಕತೆ ಇಲ್ಲ, ಸೀದಾ ಒಂದೇ ರೂಟಲ್ಲೇ ಬರ್ಬೋದು. ನೋಡು, ವೆಹಿಕಲ್ಸಿಗೆ ಬರ್ತಾ ಇರ್ತವೆ ವೀಕ್ಷಕರೇ. ಸಂಡೇ ಅಲ್ವಾ ಇವತ್ತು ಡೇಟ್ ಬಂದು 23 ಜೂನು 2024 ವಿಡಿಯೋ ಮಾಡ್ತಿರೋದು ನೋಡಿ. ಆಲ್ಮೋಸ್ಟ್ ದುರ್ಗ ಅಂದ್ರೇ ಒಂದು ಕೋಟೆ, ಗುಡ್ಡ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಪ್ರಾಣಿಗಳು ಸಹ ಹುಲ್ಲನ್ನು ಮೇಯ್ತಾ ಇರ್ತವೆ.
ಆದಷ್ಟು ಕೇರ್ಫುಲ್ಲಾಗಿ ಬನ್ನಿ, ಓವರ್ ಸ್ಪೀಡಲ್ಲಿ ಬರೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ವಿಡಿಯೋನ ಮುಂದೆ ಹೋಗೋಣ, ಮುಂದೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಕ್ಷಕರೇ, ಮತ್ತು ಫುಲ್ ಲೆಂತಿ ಆಗಬಾರ್ದು ಅಂತ. ಯಾಕಂದರೆ ಬೈಕ್ ಓಡಿಸ್ತಾ ಇರ್ತೀನಿ, ಒಂದೇ ಕೈಯಲ್ಲಿ ಡ್ರೈವ್ ಮಾಡೋದಲ್ವಾ, ಸ್ವಲ್ಪ ಕಟ್ ರೋಡ್ಗಳು ಬರ್ತಾ ಇರ್ತವೆ, ಹಾಗಾಗಿ ಮುಂದೆ ಹೋಗಿ ವಿಡಿಯೋ ಮಾಡೋಣ. ನೋಡಿ, ಇಲ್ಲಿ ಒಂದು ಕ್ಯಾಂಟೀನು ಸಹ ಸಿಗುತ್ತೆ ವೀಕ್ಷಕರೇ. ನಿಮಗೇನಾದರೂ ತಿನ್ನಬೇಕು ಅಂತ, ರುದ್ರಾಶ್ರಮ ಸದ್ಗುರು ಸೇವಾಶ್ರಮ ಅಂತೇಳಿ ಇಲ್ಲಿ ಒಂದು ಟ್ರಸ್ಟ್ ಇದೆ, ಅಂಥವೇ ರೋಡಲ್ಲಿ. ವಿಡಿಯೋನ ಮುಂದೆ ಮಾಡೋಣ. ನೋಡಿ, ಮುಂದೆ ಬಂದ್ವಿ, ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ. ಈ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಬೇಕು. ಇದೆಲ್ಲ ಆದಮೇಲೆ ಮುಂದೆ ಹೋಗೋಣ ವೀಕ್ಷಕರ. ಟಿಕೆಟ್ ಕೌಂಟ್ರಿಂದ ಮುಂದೆ ಬಂದರೆ ಸ್ವಲ್ಪ ಪಕ್ಕದಲ್ಲೇ ಜೋಗಿಮಟ್ಟಿಗೆ ಹೋಗೋದು, ಒಂದು ಲೆಫ್ಟಿಗೆ ಹೋದರೆ ಜೋಗಿಮಟ್ಟಿಗೆ ಹೋಗುತ್ತೆ ವೀಕ್ಷಕರೇ. ಅದು ಮಾರ್ನಿಂಗ್ ವ್ಯೂ ಒಂದೇ, ಭಾಳ ಸುಂದರವಾಗಿ ಕಾಣುತ್ತೆ. ಈಗ ನಾವು ಅಲ್ಲಿಗೆ ಹೋದರೂ ಏನು ವೇಸ್ಟು, ನೋಡ್ಬೋದು, ಚೆನ್ನಾಗಿದೆ. ಬಟ್ ನಾವು ಹೋಗ್ತಿರೋದು ಇವಾಗ ಆಡ್ಮಲ್ಲೇಶ್ವರ ಈ ರೂಟಲ್ಲಿ ಹೋಗೋಣ ಮುಂದೆ. ನೋಡಿ ವೀಕ್ಷಕರೇ, ನಾವು ಎಂಟ್ರಿಯಾಗಿ ಒಳಗೆ ಬರ್ತಾಯಿದ್ವಿ. ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳ ಫೋಟೋಗಳನ್ನು ಹಾಕ್ತಾಯಿರ್ತಾರೆ. ತುಂಬ ಚೆನ್ನಾಗಿರೋಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅಂದವೇ ಇನ್ನು ಮುಂದೆ ಹೋಗಿ ವಿಡಿಯೋ ಮಾಡೋಣ, ಓಕೆನಾ? ನೋಡಿ, ಎಷ್ಟು ಹಸಿರು ಕಾಣ್ತಾ ಇದೆ ನಿಮ್ಮ ಆಡುಮಲ್ಲೇಶ್ವರ ರೂಟು. ಆಡುಮಲ್ಲೇಶ್ವರ ಕಿರು ಮೃಗಾಲಯ 1 ಕಿಲೋಮೀಟರ್. ಈ ಸುತ್ತಮುತ್ತಲಿನ ಪರಿಸರ, ಗಿಡ ಮರ ಗುಡ್ಡಗಳ ನಡುವೆ ಹೋಗ್ತಾ ಇದ್ದರೆ ಅದೇ ಒಂಥರ ಚಂದ ವೀಕ್ಷಕರೇ. ಆಲ್ಮೋಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದ್ವಿ ವೀಕ್ಷಕರೇ. ಟಿಕೆಟ್ ತಗೊಂಡು ಒಳಗೆ ಬಂದ್ವಿ ವೀಕ್ಷಕರೇ. ಬೈಕಿಗೆ 20 ರೂಪಾಯಿ, ಬೇರೆ ಗಾಡಿಗಳೆಲ್ಲ ಸಪ್ರೇಟ್ ಇರುತ್ತೆ. ಇದೆಲ್ಲ ವೆಹಿಕಲ್ ಪಾರ್ಕಿಂಗ್ ಸಹ ಸೂಪರಾಗಿರುತ್ತೆ. ತಣ್ಣಗೆ ಆರಾಮಾಗಿ ಒಂದು ಗಿಡದ ನೆರಳಿಗೆ ನಮ್ಮ ಬೈಕನ್ನು ಪಾರ್ಕ್ ಮಾಡಿ ಒಳಗೆ ಹೋಗೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವತ್ತು ಸಂಡೇ ಅಲ್ವಾ, ಎಲ್ಲ ಮಕ್ಕಳ ಜೊತೆ ಎಲ್ಲ ಫ್ಯಾಮಿಲಿಗಳು ಬಂದು ಸುಮಾರು ಜನ ಆಡ್ತಿದ್ದಾರೆ. ಅಲ್ಲಿಗೆ ಆ ಕಡೆಯಿಂದ ಹೋಗೋಣ ವೀಕ್ಷಕರ. ಆಮೇಲೆ ಇದು ಎಂಟ್ರೆನ್ಸ್ ವೀಕ್ಷಕರೇ. ನೋಡಿ, ಆಡುಮಲ್ಲೇಶ್ವರ ಮೃಗಾಲಯ. ಸುತ್ತ ಒಂದು ವಿಡಿಯೋ ನೋಡೋಣ. ನನಗೆ ನೋಡಿ, ಏನು ಸೂಪರಾಗಿ ಕಾಣಿಸ್ತಿದೆ ಎಂಟ್ರೆನ್ಸ್. ಇಲ್ಲಿ ಒಂದು ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ ವೀಕ್ಷಕರೇ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಒಂದು ಪರ್ಸನ್ಗೇನೋ 40 ರೂಪಾಯಿ ಚಾರ್ಜ್ ಮಾಡಿದಾರೆ ಅಂತ ಹೇಳಿದರು. ನೋಡೋಣ ಎಷ್ಟು ತೊಗೊಳ್ತಾರೆ ನೋಡಿಬಿಟ್ಟು ನಿಮಗೆ ಒಳಗಡೆ ಹೋಗಿ ಮತ್ತೆ ವೀಡಿಯೋ ಮಾಡೋಣ. ನೋಡ್ತಾ ಇರ್ಬೋದು ವೀಕ್ಷಕರೇ, ಟಿಕೆಟ್ ತೊಗೊಂಡು ಒಬ್ಬರಿಗೆ 40 ರೂಪಾಯಿ ಅಂತೆ. ಒಳಗಡೆ ಬಂದ್ವಿ. ಫಸ್ಟ್ ಎಂಟ್ರೆನ್ಸಲ್ಲೇ ಪಕ್ಷಿ ಮನೆಗೆ ದಾರಿ ನೋಡ್ತಾ ಇರ್ಬೋದು. ಎಷ್ಟು ತುಂಬ ಚೆನ್ನಾಗಿದೆ ಪಕ್ಷಿ ಮನೆ.
ಎಂಟ್ರೆನ್ಸಲ್ಲೇ ಸೂಪರಾಗಿರೋಂಥ ಒಂದು ವ್ಯೂ ಬರ್ತಾಯಿದೆ. ನೋಡಿ ವೀಕ್ಷಕರೇ, ಒಂದು ಎಮು ಪಕ್ಷಿ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ನೀರು ಕೂಡ ಹರಿತಾ ಇದೆ. ಕಲ್ಲಾಮೆ, ಇಲ್ಲಿ ಒಂದೇನೋ ಇದೆ, ಹೆಬ್ಬಾವು. ಕಲ್ಲಾಮೆ ಮತ್ತು ನಕ್ಷತ್ರ ಆಮೆ ಇಲ್ಲಿ ಎಲ್ಲಿದವು ಕಾಣಿಸ್ತಾ ಇಲ್ಲ. ವೀಕ್ಷಕರ, ಹೆಬ್ಬಾವು ಮರದ ಗಿಡದಲ್ಲಿ ಮೇಲ್ಗಡೆ ಮಲಗಿದ್ದಾವೆ. ಅಲ್ಲಿ ತಿನ್ನೋಕ್ಕೆ ಎಲ್ಲ ಕೋಳಿಗಳು ಸಹ ಬಿಟ್ಟಿದ್ದಾರೆ. ಹೆಬ್ಬಾವು ತಿನ್ನೋಕ್ಕೆ ಕಾಣಿಸ್ತಾ ಇರ್ಬೋದು. ಗ್ಲಾಸ್ ಹಾಕಿದ್ದಾರೆ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತಿಲ್ಲ, ಗೊತ್ತಿಲ್ಲ. ಕೋಳಿಗಳೆಲ್ಲ ಬಿಟ್ಟಿದ್ದಾರೆ ಹೆಬ್ಬಾವು ತಿನ್ನೋಕ್ಕೆ. ಮೇಲ್ಗಡೆ ಮಲಗಿದ್ದಾವೆ ಎರಡು ಹೆಬ್ಬಾವು. ಓಕೆ, ಬೆಳೆಯುತ್ತಿರುವ ಸಸಿ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಹೃದಯವಿದ್ದಂತೆ. ಇಲ್ಲಿ ಪಕ್ಷಿಗಳ ಕಲರವ ಕೇಳ್ತಾ ಇದೆ. ಎಲ್ಲ ಹೊಸದಾಗಿ ಗ್ಲಾಸ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ವೀಕ್ಷಕರೇ. ಇದು ನವಿಲು. ನೋಡ್ತಾ ಇದ್ದೀರಲ್ಲ, ಅದು ಒಂದು ಹೆಣ್ಣು ನವಿಲಿದೆ ಅಲ್ಲಿ. ಸಿಲ್ವರ್ ಪೇಸೆಂಟ್ ಬರ್ಚರಿ. ವಾವ್, ಅದು ಸಿಲ್ವರ್ ಪೇಸೆಂಟ್ ಅಂತ ನೋಡಿ, ಏನು ಚೆನ್ನಾಗಿದೆ ಇದು ಸಿಲ್ವರ್ ಪೇಸೆಂಟ್. ಇನ್ನು ಕಲರ್ ಬರ್ಡ್ಸ್ ಎಲ್ಲ ಮೇಲಿದ್ದಾವೆ, ನೀವು ಮೋಸ್ಟ್ಲಿ ಕಾಣಿಸಲ್ಲ ಅನಿಸುತ್ತೆ. ಚಿಕ್ಕ ಚಿಕ್ಕ ಪಕ್ಷಿಗಳು, ಅವೆಲ್ಲ ಹೆಸರು ಬಂದು ಬರ್ಜರಿಗಾರ್ ಅಂತ ಇದೆ ಇಲ್ಲಿ. ಅವುಗಳ ಜೀವಿತಾವಧಿ, ಗಾತ್ರ ಎಲ್ಲ ಫುಲ್ ಡೀಟೇಲ್ಸ್ ಹಾಕಿದ್ದಾರೆ ಒಂದು ಬೋರ್ಡು. ಪಕ್ಷಿಗಳ ಕಲರವಾಗಿ ಕೇಳಿಸ್ತಾ ಇರ್ಬೋದು ನಿಮಗೂ. ಇದು ಕಾಕ್ಟೈಲ್ ಕಾಣಿಸ್ತಿದೆ ನೋಡಿ, ಕಾಕ್ಟೈಲ್ ವೈಟ್ ಕಲರ್. ಮತ್ತು ಎಲ್ಲೋ ಗೋಲ್ಡನ್ ಪೇಸೆಂಟ್. ನೋಡಿ ಕಾಣಿಸ್ತಿರ್ಬೋದು. ಇನ್ನು ಮುಂದೆ ಹೋಗೋಣ. ಗೋಲ್ಡನ್ ಪೇಸೆಂಟ್. ವೀಕ್ಷಕರೇ, ಅಲ್ಲಿ ಪಕ್ಷಿಗಳೆಲ್ಲ ನೋಡಿಕೊಂಡು ಮುಂದೆ ಬಂದಮೇಲೆ ಇಲ್ಲಿ ಯಾವುದಿದು ಬೋರ್ಡು, ಕರಡಿ ಮನೆಗೆ ದಾರಿ, ಆಡುಮಲ್ಲೇಶ್ವರ ಕಿರುಮೃಗಾಲಯ ಕರಡಿ ಮನೆಗೆ ದಾರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದು ಮ್ಯಾಪ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ಎಲ್ಲ ಹೊಸ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರು ನೋಡ್ತಿರ್ಬೋದು, ಕರಡಿ ಮೇಲ್ಗಡೆ ಅಡ್ಡಾಡ್ತಿದೆ. ನಿಮಗೆ ಕಾಣಿಸ್ತಿದೆಯಾ ಗೊತ್ತಾಗ್ತಿಲ್ಲ. ಕರಡಿ ಮೇಲಿದೆ ವೀಕ್ಷಕರೇ. ಅಲ್ಲಿ ಕರಡಿ ನೋಡಿದ್ವಿ, ಬಟ್ ನಿಮಗೆ ಕಾಣಿಸಿಲ್ಲ ಅನಿಸುತ್ತೆ. ಇನ್ನೊಂದು ಚಿರತೆ ಮನೆಗೆ ದಾರಿ ಇದೆ, ಚಿರತೆ ನೋಡೋಕೆ ಹೋಗೋಣ. ಎಲ್ಲ ಫ್ಯಾಮಿಲಿ ಜೊತೆ ಸಂಡೇ ಅಲ್ವಾ ಇವತ್ತೆಲ್ಲ ತುಂಬ ಜನ.
ನೋಡ್ತಾ ಇರೋರು ವೀಕ್ಷಕರೇ, ಚಿರತೆ ಮಲಗಿದ್ದಾವೆ. ಸ್ವಲ್ಪ ಝೂಮ್ ಆಗ್ತೇನೆ. ನೋಡಿ ಝೂಮ್ ಹಾಕಿದ್ದೀನಿ, ಈಗ ಕಾಣಿಸ್ತಿರ್ಬೋದು. ವೀಕ್ಷಕರೇ, ಚಿರತೆ ನೋಡ್ಕೊಂಡು ಇನ್ನೊಂದು ಕೃಷ್ಣಮೃಗ, ಜಿಂಕೆ ಮತ್ತು ನೀಲಗಾಯಿ ಅಂತ ಮನೆಗೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದನ್ನು ಸಹ ನೋಡಿ ಬಿಡೋಣ. ಅನೇಕ ಪ್ರಾಣಿಗಳು, ಪಕ್ಷಿಗಳು ನೋಡ್ಬೋದು ವೀಕ್ಷಕರೇ. ಸೂಪರಾಗಿದೆ ವೀಕ್ಷಕರೇ. ಹುಲಿ ನೋಡಿದರೆ ಹುಲಿ ಹಂಚಿಕೊಂಡಿ ಜುಂಬತ್ತು ಮೂರು ನೋಡಿದ್ವಿ ದೊಡ್ಡದಲ್ಲ. ಟೈಗರ್ ಎಷ್ಟು ವೀಕ್ಷಕರೇ, ಅಲ್ಲಿ ಹುಲಿ ನೋಡ್ಕೊಂಡು ಬಂದ್ವಿ. ಈಗ ಕೃಷ್ಣಮೃಗ ಅದರ ಡೀಟೇಲ್ಸ್ ಸಹ ಹಾಕಿದ್ದಾರೆ ನೋಡಿ ವೀಕ್ಷಕರೇ, ಕಾಣಿಸ್ತಿರ್ಬೋದು ಎಷ್ಟು ಕ್ಯೂಟಾಗಿದ್ದಾವೆ. ಈಗ ಝೂಮ್ ಹಾಕಿದೆ ನೋಡಿ, ಕಾಣಿಸ್ಬೋದು. ನೋಡಿ ವೀಕ್ಷಕರೇ, ಇದು ಚುಕ್ಕಿ ಜಿಂಕೆ ನೋಡ್ತಾ ಇರ್ಬೋದು. ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಝೂಮ್ ಹಾಕಿದ್ರೆ ಅಷ್ಟೊಂದು ಬ್ಲರ್ ಆಗುತ್ತೆ, ಕ್ಲಿಯಾರಿಟಿ ಬರಲ್ಲ. ಚುಕ್ಕಿ ಜಿಂಕೆ ಅಂತ ನೋಡಿ, ಬೋರ್ಡ್ ಸಹ ಹಾಕಿದ್ದಾರೆ ಇಲ್ಲಿ, ಚುಕ್ಕಿ ಜಿಂಕೆ. ನೋಡಿ ವೀಕ್ಷಕರೇ, ನೆಕ್ಸ್ಟ್ ನೀಲಗಾಯಿ. ಇದು 21 ವರ್ಷ ಬದುಕುತ್ತಂತೆ. ನೋಡಿ ಕಾಣಿಸ್ತಿದೆಯಾ ನಿಮಗೆ? ದೊಡ್ಡ ದೊಡ್ಡ ನೀಲಗಿರಿ ಮರಗಳು ಇದ್ದಾವೆ. ನೀಲಗಾಯಿ ಅಂತ ಈ ಪ್ರಾಣಿ ಹೆಸರು. ನೋಡಿ ಒಂದು ಸ್ವಲ್ಪ ಝೂಮ್ ಆಗ್ತೀನಿ. ಝೂಮಲ್ಲಿ ಅಷ್ಟು ಕ್ಲಿಯರ್ ಕಾಣಿಸಲ್ಲ ಅನಿಸುತ್ತೆ, ಸ್ವಲ್ಪ ಬ್ಲರ್ ಆಗುತ್ತೆ ವೀಕ್ಷಕರೇ, ಬೇಜಾರಾಗ್ಬಿಡಿ. ಸಾಕು, ಇಷ್ಟೇ ನೋಡಿ. ನೀಲಗಾಯಿ ಈ ಪ್ರಾಣಿ ಹೆಸರು. ಆ ನೀಲಗಾಯಿ ನೋಡಿಕೊಂಡು ಇನ್ನು ಮುಂದೆ ಹೋಗೋಣ. ಎಷ್ಟು ಸಖತ್ತಾಗಿದೆ ಈ ಪ್ಲೇಸ್ ಅಂದರೆ ನೋಡಿ. ದೊಡ್ಡ ದೊಡ್ಡ ನೀಲಗಿರಿಗಳು ಮರಗಳು ಅವು ಇವು ತುಂಬ ಬೆಳೆಸ್ಬಿಟ್ಟಿದ್ದಾರೆ ಇಲ್ಲಿ. ತುಂಬ ಹಸಿರು, ಎಲ್ಲಿ ನೋಡಿದರೂ ಹಸಿರು ನೋಡಿ. ಜನಗಳು ಕೂತ್ಕೊಳ್ಳೋಕ್ಕೆ ಇದೊಂದು ಪ್ಲೇಸ್ಗಳು ಮಾಡಿರ್ತಾರೆ. ಯಾವ ಕಡೆ ನೋಡಿದರೂ ಫುಲ್ ಹಸಿರೇ ಇಲ್ಲಿ. ಇಲ್ಲೊಂದು ಯಾವುದೋ ಇದೆ, ನೋಡೋಣ. ನರಿ.
ನರಿ ಇದೆ ವೀಕ್ಷಕರೇ. ನೋಡ್ತಾ ಇರ್ಬೋದು. ನೋಡಿ ವೀಕ್ಷಕರೇ, ನರಿ ಆರಾಮಾಗಿ ಮಲ್ಕೊಂಡಿದೆ. ಫಾಕ್ಸ್ ಈ ನರಿಗೆ ಇನ್ನೊಂದು ಯಾವ್ದು ಹೆಸರು ಜಾಕಲ್ ಅಂತಿದೆ. ವೀಕ್ಷಕರೇ, ಅದೆಲ್ಲ ಮುಗಿಸ್ಕೊಂಡು ಮಕ್ಕಳ ಉದ್ಯಾನವನ ಆಟ ಆಡೋ ಪ್ಲೇಸಿಗೆ ಬಂದಿದ್ವಿ. ನೋಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಜನ, ಮಕ್ಕಳು ಫ್ಯಾಮಿಲಿ ಜೊತೆ. ಇಲ್ಲಿ ಕ್ಯಾಂಟೀನ್ ಸಹ ವ್ಯವಸ್ಥೆ ಇರುತ್ತೆ. ನೋಡಿ, ಅವರ ಫ್ಯಾಮಿಲಿ ಜೊತೆ ಎಷ್ಟು ಆನಂದವಾಗಿ ಇಲ್ಲೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಈ ಆಡುಮಲ್ಲೇಶ್ವರ ಟ್ರಿಪ್ ಆಯಿತು. ನೆಕ್ಸ್ಟ್ ಇನ್ನೊಂದಿನ ಈ ಆಡುಮಲ್ಲೇಶ್ವರ ನಿಯರೇ ನಿಮಗೆ ಅವಾಗಲೇ ತೋರಿಸ್ದಂಗೆ ಎಂಟ್ರೆನ್ಸಲ್ಲಿ ಒಂದು ಜೋಗಿಮಟ್ಟಿ ನಿಮಗೆ ನೋಡಿದರೆ ಆಗಲೇ. ಆ ಜೋಗಿಮಟ್ಟಿ ನೋಡ್ಬೇಕಂದ್ರೆ ನೀವು ಬೆಳಿಗ್ಗೆ 6 ರಿಂದ 7 ಗಂಟೆ ಸಮಯ ಆದರೆ ಭಾಳ ಬೆಸ್ಟ್ ಅನಿಸುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ನೇಚರು. ಅದು ಒಂದು ನೆಕ್ಸ್ಟ್ ವೀಡಿಯೋ ಮಾಡೋಣ ವೀಕ್ಷಕರೇ. ಸದ್ಯಕ್ಕೆ ಇವತ್ತಿಗೆ ಟೈಮ್ ಇಷ್ಟು ಸಾಕಾಗುತ್ತೆ, ಮತ್ತು ನಾನು ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಈ ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಆದಷ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.